ದೃಶ್ಯಂ ಪಾರ್ಟ್ 3 ಇದು ಬರೀ ಮಲಯಾಳಂ ಸಿನಿಮಾ ಅಷ್ಟೇ ಅಲ್ಲ, ಇಡೀ ಇಂಡಿಯನ್ ಸಿನಿಮಾನೇ ಯಾವಾಗ ರಿಲೀಸ್ ಆಗುತ್ತೋ ಅಂತ ಕಾಯ್ತಾ ಇತ್ತು. ಯಾಕಂದ್ರೆ ಈ ಚಿತ್ರಕ್ಕೆ ಆ ರೇಂಜ್ ಕ್ರೇಜ್ ಇದೆ. ಪಾರ್ಟ್ 1 ಪಾರ್ಟ್ 2 ಗೆ ಜನ ಯಾವ ರೇಂಜ್ಗೆ ರೆಸ್ಪಾನ್ಸ್ ಕೊಟ್ಟಿದ್ರೋ ಅದೇ ರೀತಿ ಪಾರ್ಟ್ 3ಗೂ ಸಿಗುತ್ತಾ. 100% ಪಾರ್ಟ್ 1 ಮತ್ತೆ ಪಾರ್ಟ್ 2 ಯಾವ ರೇಂಜ್ಗೆ ಹಿಟ್ ಆಗಿತ್ತೋ ಅದಕ್ಕಿಂತ ಒಂದು ರೇಂಜ್ ಮೇಲೆ ಪಾರ್ಟ್ 3 ಹಿಟ್ ಆಗುತ್ತೆ. ಪೊಲೀಸಿಗೆ ಸತ್ಯ ಗೊತ್ತಾಯ್ತಾ, ಅಥವಾ ಜಾರ್ಜ್ ಕುಟ್ಟಿ ಮತ್ತೆ ಒಂದ್ಸರಿ ಎಲ್ಲರನ್ನ ಮೋಸ ಮಾಡೋದ್ನ? ಈ ಸಲಿ ಕೇಸ್ ಅಂತೂ ಸಿಂಪಲ್ ಇಲ್ಲ. 10 ವರ್ಷ ಮುಚ್ಚಿ ಇಟ್ಟ ರಹಸ್ಯ ಈಗ ಬ್ಲಾಸ್ಟ್ ಆಗುತ್ತೆ. ದೃಶ್ಯಂ 3ಯಲ್ಲಿ ಒಂದು ಸಖತ್ ಟ್ವಿಸ್ಟ್ ಇದೆ. ಅದು ಲಾಸ್ಟ್ 10 ನಿಮಿಷ ಇದ್ದಾಗ ಬರುತ್ತೆ. ಅದನ್ನ ನೀವು ಕೇಳಿಸ್ಕೊಂಡ್ರೆ ಅಂತೂ ನಿಮ್ಮ ಮೈಂಡೇ ಹ್ಯಾಂಗ್ ಆಗೋಗುತ್ತೆ. ತನ್ನ ಮಗಳನ್ನು ಕಾಪಾಡೋದಕ್ಕೋಸ್ಕರ ಒಬ್ಬ ಅಪ್ಪ ಎಂತ ದೊಡ್ಡ ರಿಸ್ಕ್ ಬೇಕಾದ್ರೂ ತಗೋಬಲ್ಲ ಅನ್ನೋದಕ್ಕೆ ಈ ಸಿನಿಮಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಕಂಪ್ಲೀಟ್ ಸ್ಟೋರಿನ ಇವತ್ತು ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ ಬಂದ್ಮೇಲೆ ನಿಮಗೆ ಗೂಸ್ ಬಂಪ್ಸ್ ಗ್ಯಾರಂಟಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗ್ ಎಲ್ಲಿಂದ ಆಗುತ್ತೆ ಅಂತಂದ್ರೆ ದೃಶ್ಯಂ ಪಾರ್ಟ್ 2 ಎಂಡಿಂಗ್ ಇಂದ. ಪಾರ್ಟ್ 2 ಎಂಡಿಂಗ್ ನಲ್ಲಿ ವರುಣ್ ಕೊಲೆ ಮಾಡಿದ್ದು ಜಾರ್ಜ್ ಕುಟ್ಟಿ ಅಲ್ಲ ಅಂತ ತೀರ್ಪು ಬಂದಿದೆ. ಅದಾದ್ಮೇಲೆ ಜಾರ್ಜ್ ಕುಟ್ಟಿ ವರುಣ್ ಅಪ್ಪ ಅಮ್ಮಂಗೆ ಅವನ ಮಗನ ಅಸ್ಥಿ ಕೊಟ್ಬಿಟ್ಟು ಇನ್ಮೇಲೆ ಯಾವುದೇ ಗಲಾಟೆ ಪ್ರಾಬ್ಲಮ್ ಬೇಡ ಅಂತ ಒಂದು ಲೆಟರ್ ಬರೆದು ಕೊಟ್ಟಿರ್ತಾನೆ. ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಪಾರ್ಟ್ 3 ಸ್ಟಾರ್ಟ್ ಆಗುತ್ತೆ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಥಿಯೇಟರ್ ನ ತೋರಿಸ್ತಾರೆ. ಆ ಥಿಯೇಟರ್ ಅಲ್ಲಿ ಜಾರ್ಜ್ ಕುಟ್ಟಿ ಮತ್ತೆ ಅವನ ಫ್ಯಾಮಿಲಿ ಕುತ್ಕೊಂಡು ಸಿನಿಮಾನ ನೋಡ್ತಾ ಇರ್ತಾರೆ. ಆ ಸಿನಿಮಾ ಯಾವ್ದು ಗೊತ್ತಾ? ಅದು ದೃಶ್ಯಂ ಸಿನಿಮಾನೇ. ಅಂದ್ರೆ ಸೆಕೆಂಡ್ ಪಾರ್ಟ್ ಎಂಡಿಂಗ್ ಅಲ್ಲಿ ಒಬ್ಬ ರೈಟರ್ ಹತ್ರ ಹೋಗ್ಬಿಟ್ಟು ನನ್ನ ಹತ್ರ ಒಂದು ಕತೆ ಇದೆ, ಅದನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದು ಅಂತ ಮಾತಾಡ್ತಾ ಇರ್ತಾನಲ್ಲ, ಅದೇ ಕಥೆಯನ್ನ ಇವಾಗ ಒಬ್ಬ ಡೈರೆಕ್ಟರ್ ಕೊಟ್ಬಿಟ್ಟು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾಗೆ ಜಾರ್ಜ್ ಕುಟ್ಟಿ ಪ್ರೊಡ್ಯೂಸರ್. ಆ ಸಿನಿಮಾ ನೋಡ್ಕೊಂಡು ಬರ್ತಾರಲ್ವಾ ಆಡಿಯನ್ಸ್, ಅವರೆಲ್ಲ ಒಳ್ಳೆ ರೆಸ್ಪಾನ್ಸ್ ನ ಕೊಡ್ತಾ ಇರ್ತಾರೆ. ರಿವ್ಯೂಸ್ ಕೂಡ ಸಖತ್ತಾಗಿರುತ್ತೆ. ಎಲ್ಲ ಊರಲ್ಲೂ ಇವಾಗ ಈ ಮೂವಿದೆ ಹವಾ ಆಗ್ಬಿಟ್ಟಿದೆ. ಇಡೀ ಮಲಯಾಳಂ ಸಿನಿಮಾನೇ ಒಂದು ಕೈ ಮೇಲ್ ಹೋಗ್ಬಿಟ್ಟಿದೆ ಅಂತ ರಿವ್ಯೂಗಳು ಬರ್ತಾ ಇದಾವೆ. ಅದೇ ಮೂವಿಯಲ್ಲಿ ಹೀರೋ ಆಗಿ ಆಕ್ಟಿಂಗ್ ಮಾಡಿರೋ ಆಕ್ಟರ್ಗೂ ಕೂಡ ಸಖತ್ ಪ್ರಶಂಸೆ ಸಿಗ್ತಾ ಇದೆ. ಜಾರ್ಜ್ ಕುಟ್ಟಿ ಮತ್ತೆ ಅವನ ಫ್ಯಾಮಿಲಿ ಮೂವಿ ಮುಗಿಸ್ಕೊಂಡು ಹೊರಗೆ ಹೋಗ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಹೊರಗಡೆ ಬಹಳ ಜನ ಇರ್ತಾರೆ. ಅದಲ್ಲದೆ ಮೀಡಿಯಾ ಕೂಡ ಇರುತ್ತೆ. ಆ ಮೀಡಿಯಾ ಅಂತೂ ಗೊತ್ತಲ್ವಾ, ಇಲ್ದಿರೋ ಕ್ವಶನ್ ಎಲ್ಲ ಕೇಳ್ತಾರೆ. ಆ ಎಲ್ಲಾ ಕ್ವಶನ್ಗಳಿಗೆ ಆನ್ಸರ್ ಮಾಡಕ್ಕಾಗದೆ ಒದ್ದಾಡೋದ್ರ ಬದಲು ಥಿಯೇಟರ್ ನ ಹಿಂದಿನ ಭಾಗ ಇರುತ್ತಲ್ಲ, ಅಲ್ಲಿಂದ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಈ ತರ ಸೀಕ್ರೆಟ್ ಆಗಿ ತಪ್ಪಿಸ್ಕೊಂಡ್ ಬಂದ್ರು ಕೂಡ ಒಂದು ಮೀಡಿಯಾ ಕಣ್ಣಿಗೆ ಅವರು ಬೀಳ್ತಾರೆ. ಅವ್ರು ಬಂದು ನಿಮಗೊಂದು ಪರ್ಸನಲ್ ಕ್ವಶನ್ ಕೇಳ ಅಂತ ಕೇಳ್ತಾರೆ. ಅದಕ್ಕೆ ಜಾರ್ಜ್ ಕುಟ್ಟಿ, ಅಯ್ಯೋ ಇಂಟರ್ವ್ಯೂನ ನನ್ ಕೈಲಂತೂ ಆಗಲ್ಲ, ಅದಕ್ಕೆ ಸರಿಯಾದ ಟೈಮ್ ಕೂಡ ಇಲ್ಲ, ನನ್ ಬಿಟ್ಬಿಡಿ, ನಾನು ಹೋಗ್ಬೇಕು ಅಂತ ಹೇಳ್ತಾನೆ. ಆ ಪ್ರೆಸ್ ರಿಪೋರ್ಟರ್ ಹುಡುಗಿ ಮತ್ತು ಹುಡುಗ ಬಿಡದೇ ಇಲ್ಲ, ನೀವ್ ಇಂಟರ್ವ್ಯೂ ಕೊಡ್ಲೇಬೇಕು, ನಾನು ತುಂಬಾ ಸಿಂಪಲ್ ಆದ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮಾತ್ರ ಉತ್ತರ ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 2 ವರ್ಷದ ಹಿಂದೆ ಕೋರ್ಟ್ ನಲ್ಲಿ ತೀರ್ಪು ಬಂತು, ವರುಣ್ ಕೊಲೆಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ. DNA ರಿಪೋರ್ಟ್ ಅಲ್ಲೂ ಕೂಡ ಅದು ಬೇರೆನೆ ಬಾಡಿ ಅಂತ ಕನ್ಫರ್ಮ್ ಆಗಿದೆ. ಆದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ರಿಲೀಸ್ ಮಾಡಿರೋ ಈ ದೃಶ್ಯಂ ಸಿನಿಮಾ ಮತ್ತೆ ನಿಮ್ ಲೈಫ್ ಅಲ್ಲಿ ನಡೆದ ಕತೆ ಎರಡನ್ನೂ ಕಂಪೇರ್ ಮಾಡಿ ನೋಡಿದ್ರೆ ಎರಡು ಸೇಮ್ ಟು ಸೇಮ್ ಒಂದೇ ತರ ಇದೆ. ಸೊ ಇದರಿಂದ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಪ್ರೆಸ್ ರಿಪೋರ್ಟರ್ ಕೇಳ್ತಾರೆ. ಇದಕ್ಕೆ ಜಾರ್ಜ್ ಕುಟ್ಟಿ ಹೇಳ್ತಾನೆ, ಪೊಲೀಸರಿಂದ ಒಂದು ಕೇಸ್ ಪತ್ತೆ ಹಚ್ಚಕ್ ಆಗೋದಿಲ್ಲ, ಅದಕ್ಕೆ ಆ ಕೇಸ್ ನನ್ ತಲೆ ಕಟ್ಟಕ್ ನೋಡಿದ್ರು. ಸೊ ಅದರಿಂದ ನಾನು ಹೊರಗ್ ಬರ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲರ ಹತ್ತಿರ ಬರೀ ಸತ್ಯವನ್ನೇ ಮಾತ್ರ ಹೇಳಿದೀನಿ. ಕೊನೆಗೂ ನಾನು ಹೊರಗ್ ಬಂದೆ. ಹೊರಗ್ ಬಂದ್ಮೇಲೆ ನನ್ನ ಕಥೆಯನ್ನೇ ನಾನು ಸಿನಿಮಾ ಮಾಡಿ ರಿಲೀಸ್ ಮಾಡಿದೆ. ಅದರಿಂದ ಕೆಲವು ವಿಷಯಗಳನ್ನು ತಗೊಂಡು ಒಂದು ಕಾಲ್ಪನಿಕ ಕಥೆಯನ್ನು ನಾನು ಕ್ರಿಯೇಟ್ ಮಾಡಿದ್ದು, ಅದೇ ಈ ದೃಶ್ಯ ಮೂವಿ ಅಂತ ಹೇಳ್ತಾನೆ. ನೀವು ಕೇಳೋ ಪ್ರಶ್ನೆ ಎಲ್ಲ ಮುಗಿತು ಅನ್ಕೋತೀನಿ. ನಮ್ಮ ಮನೇಲಿ ಗೆಸ್ಟ್ ಬಂದಿದ್ದಾರೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಪ್ರೆಸ್ಸಿಂದ ತಪ್ಪಿಸ್ಕೊಂಡು ಜಾರ್ಜ್ ಕುಟ್ಟಿ ಅಲ್ಲಿಂದ ಹೋಗ್ತಾನೆ. ಅಲ್ಲಿ ಕಟ್ ಮಾಡ್ತಾರೆ. ಈ ಕಡೆ ಈ ಪ್ರೆಸ್ ರಿಪೋರ್ಟರ್ಸ್ ತಮ್ಮ ಟೀಮ್ ಜೊತೆ ಮಾತಾಡ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ ಜಾರ್ಜ್ ಕುಟ್ಟಿಯನ್ನು ಹೇಗಾದ್ರೂ ಮಾಡಿ ಆ ಕೊಲೆ ಕೇಸ್ ನಲ್ಲಿ ಸಿಕ್ಕಾಕ್ಸ್ಬೇಕು. ಅವನು ಎಷ್ಟು ದೊಡ್ಡ ಕೊಲೆ ಮಾಡಿದಾನೆ, ಆ ಕೊಲೆ ಮಾಡಿದ್ರು ಕೂಡ ಅವನ ಮುಖದಲ್ಲಿ ಸ್ವಲ್ಪನೂ ಗಿಲ್ಟ್ ಕಾಣ್ತಾ ಇಲ್ಲ. ಆ ರೇಂಜ್ಗೆ ಜಾರ್ಜ್ ಕುಟ್ಟಿ ತನ್ನ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಅಂತ ಮಾತಾಡ್ಕೋತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾರ್ಜ್ ಕುಟ್ಟಿ ತನ್ನ ದೊಡ್ಡ ಮಗಳು ಅಂಜುಗೆ ಮದ್ವೆ ಗಂಡ ಹುಡುಕ್ತಾ ಇರ್ತಾನೆ. ವಾರಕ್ಕಿಬ್ರು ಬ್ರೋಕರ್ಸ್ ಬಂದ್ಬಿಟ್ಟು ಜಾರ್ಜ್ ಕುಟ್ಟಿ ಮತ್ತೆ ಅವನ ವೈಫ್ ರಾಣಿ ಹತ್ರ ಇಲ್ಲೊಂದ್ ಸಂಬಂಧ ಇದೆ, ಅಲ್ಲೊಂದ್ ಸಂಬಂಧ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಯಾವ ಸಂಬಂಧನೂ ಸೆಟ್ ಆಗ್ತಾನೆ ಇರಲ್ಲ. ಒಂದ್ ವೇಳೆ ಸೆಟ್ ಆದ್ರೂ ಕೂಡ ಆ ಗಂಡಿನ ಕಡೆಯವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಜಾರ್ಜ್ ಕುಟ್ಟಿ ಮನೆ ಮತ್ತೆ ಅವನ ವರುಣ್ ಕೇಸಿನ ಒಂದು ವಿಚಾರ ನೆನೆಸ್ಕೊಂಡ್ಬಿಟ್ಟು ಯಾರು ಅಂಜನ ಮದ್ವೆ ಆಗೋಕೆ ಒಪ್ಕೋತಾನೆ ಇರಲ್ಲ. ಈ ಒಂದು ವಿಷಯನ ಬ್ರೋಕರ್ಸ್ ರಾಣಿ ಮತ್ತೆ ಜಾರ್ಜ್ ಕುಟ್ಟಿಗೆ ತಿಳಿಸ್ತಾರೆ. ಈ ವಿಷಯ ಕೇಳಿಸ್ಕೊಂಡು ರಾಣಿಗೆ ತುಂಬಾನೇ ಬೇಜಾರಾಗುತ್ತೆ. ಆ ಕೇಸ್ ನಿಂದ ನಾವು ಹೊರಗ್ ಬಂದಿದೀವಿ, ಆ ಕೊಲೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೋರ್ಟೇ ಪ್ರೂವ್ ಮಾಡಿದೆ. ಇಷ್ಟು ಪ್ರೂಫ್ ಇದ್ರೂ ಕೂಡ ಅದೇ ಕಾರಣವಾಗಿ ಇಟ್ಕೊಂಡು ಯಾರು ಮದ್ವೆ ಮಾಡೋದಕ್ಕೆ ಮುಂದೆ ಬರ್ತಿಲ್ವಲ್ಲ ಅಂತ ಬೇಜಾರಾಗ್ತಾಳೆ. ಸರಿ, ಇನ್ಮೇಲೆ ಲೋಕಲ್ ಗಂಡು ನಮಗ್ ಬೇಡ, ಬೇರೆ ಊರುಗಳಿಂದ ಹುಡ್ಕೋಣ ಅಂತ ಜಾರ್ಜ್ ಕುಟ್ಟಿ ಬ್ರೋಕರ್ ಹತ್ರ ಹೇಳ್ತಾನೆ. ಅಲ್ಲಿಗೆ ಸೀನ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಸಿನಿಮಾ ಸಕ್ಸಸ್ ಹೊಂದಿರುತ್ತೆ. ಆ ಖುಷಿಯಲ್ಲಿ ಇಡೀ ಫ್ಯಾಮಿಲಿ ಸಖತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಇದೇ ಸಕ್ಸಸ್ ಖುಷಿಯಲ್ಲಿ ಇನ್ನೊಂದ್ ಸಿನಿಮಾ ಮಾಡ್ಬೇಕು ಅಂತ ಜಾರ್ಜ್ ಕುಟ್ಟಿ ಹೇಳ್ತಾನೆ.
ಅದಕ್ಕೆ ರಾಣಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತಾಳೆ. ಅಯ್ಯೋ ಸ್ವಾಮಿ, ನೀವು ಸಿನಿಮಾ ಮಾಡೋಕ್ ಹೊರಟಿದ್ ಸಾಕು, ಈ ಒಂದು ಸಿನಿಮಾನೇ ನಮಗ್ ಸಾಕು, ಇನ್ಮೇಲೆ ನಮ್ಮ ಅಂಜುಗೆ ಮದ್ವೆ ಮಾಡಿ ಮುಗಿಸಿ ನಾವು ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡೋಣ ಅಂತ ಜಾರ್ಜ್ ಕುಟ್ಟಿಗೆ ಹೇಳ್ತಾಳೆ. ನೆಕ್ಸ್ಟ್ ದಿನ ಜಾರ್ಜ್ ಕುಟ್ಟಿ ಚಿಕ್ಕ ಮಗಳು ಅಮ್ಮು ಮೊಬೈಲ್ ನೋಡ್ತಾ ಇರ್ತಾಳೆ. ಯೂಟ್ಯೂಬ್ ಅಲ್ಲಿ ದೃಶ್ಯಂ ಸಿನಿಮಾ ಲೀಕ್ ಆಗಿರೋದನ್ನ ನೋಡ್ತಾಳೆ. ಅದನ್ನ ತಂದೆ ಹೇಳಿದ ತಕ್ಷಣ ಜಾರ್ಜ್ ಕುಟ್ಟಿ ಸಿನಿಮಾದ ಹೀರೋಗೆ ಫೋನ್ ಮಾಡ್ತಾನೆ. ನಮ್ ಸಿನಿಮಾ ಇಂಟರ್ನೆಟ್ ಅಲ್ಲಿ ಬಂದ್ಬಿಟ್ಟಿದೆ, ಲೀಕ್ ಆಗ್ಬಿಟ್ಟಿದೆ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲೇಬೇಕು, ಕಾಪಿರೈಟ್ ಇಶ್ಯೂ ರೈಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಸಿನಿಮಾ ಹೀರೋ ನಾನು ನಾಳೆನೆ ಹೊರಟು ಬರ್ತೀನಿ, IG ಆಫೀಸಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿ ಬಂದ್ಬಿಡೋಣ ಅಂತ ಹೇಳ್ತಾನೆ. ಈಗ ಜಾರ್ಜ್ ಕುಟ್ಟಿ IG ಆಫೀಸಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ದೃಶ್ಯಂ ಸಿನಿಮಾದ ಹೀರೋ ಕೂಡ ಬರ್ತಾ ಇದ್ದಾನೆ. IG ಆಫೀಸ್ ಅಲ್ಲಿ ಫಸ್ಟ್ ಜಾರ್ಜ್ ಕುಟ್ಟಿ ಬಂದು ವೇಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಬರ್ತಾರೆ. ಈ ಪೊಲೀಸ್ ಆಫೀಸರ್ ನಮ್ಮ ಜಾರ್ಜ್ ಕುಟ್ಟಿಗೆ ಮೊದ್ಲೇ ಚೆನ್ನಾಗಿ ಗೊತ್ತು. ಯಾಕಂದ್ರೆ 2013 ಆ ಕೇಸ್ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಇವರು ಕೂಡ ಅದರ ಒಂದು ಪಾರ್ಟ್ ಆಗಿದ್ರು. ಪೊಲೀಸ್ ಆಫೀಸರ್ ನಾನು ಇವಾಗ ರಿಟೈರ್ಡ್ ಆಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ, ಮನೇಲೆಲ್ಲ ಆರಾಮ ಅಂತ ಕ್ಯಾಶುಯಲ್ ಆಗಿ ಮಾತಾಡಿಸ್ತಾನೆ. ನಿಮ್ ಸಿನಿಮಾ ಇನ್ನ ನೋಡಿಲ್ಲ, ಚೆನ್ನಾಗಿದೆ ಅಂತ ಕೇಳಿದೀನಿ, ಆದಷ್ಟು ಬೇಗ ನೋಡ್ಬೇಕು ಅಂತ ಹೇಳಿದಾಗ ಜಾರ್ಜ್ ಕುಟ್ಟಿ ಖಂಡಿತ ಸರ್, ನಿಮ್ಗೆ ಆರಾಮಾದಾಗ ನೀವು ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅವಾಗ ಆ ಪೊಲೀಸ್ ಆಫೀಸರ್ ಜಾರ್ಜ್ ಕುಟ್ಟಿ ಮುಖ ನೋಡ್ಬಿಟ್ಟು ಒಂದು ಕೇಳ್ತಾರೆ, ವರುಣ್ ವಿಷಯದಲ್ಲಿ ನೀವು ಮಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ಅದು ಬರೀ ಸೆಲ್ಫ್ ಡಿಫೆನ್ಸ್ ಗಾಗಿ ಮಾತ್ರ ನಡೆದಿದೆ ಅಂತ ನನಗೆ ಗೊತ್ತು. ಇದಕ್ಕೆ ಜಾರ್ಜ್ ಕುಟ್ಟಿ ಯಾವುದೇ ರಿಪ್ಲೈ ಕೊಡಲ್ಲ, ಸೈಲೆಂಟ್ ಆಗೇ ಇರ್ತಾನೆ. ಈ ತರಹದ ಮ್ಯಾಟರ್ ಬಂದಾಗ ಹೆಂಡತಿ ಹತ್ರನು ಕೂಡ ಅವನು ಸೈಲೆಂಟ್ ಆಗ್ತಾನೆ. ಇದು ಯಾಕೆ ಅಂತಂದ್ರೆ ಅಪ್ಪಿತಪ್ಪಿ ಕೂಡ ಯಾರು ನಂಬೋದಿಕ್ಕಾಗಲ್ಲ, ಈ ವಿಷಯ ಹೊರಗಡೆ ಹೋದ್ರೆ ಪಕ್ಕ ಸಿಗೋಕೋತೀವಿ ಅಂತ ಅವನಿಗೆ ಭಯ ಇರುತ್ತೆ. ಹಂಗೆ ಮಾತಾಡ್ತಾ ಇರ್ತಾರೆ. ಆ ಪೊಲೀಸ್ ಆಫೀಸರ್ ಕೂಡ ಹೇಳ್ತಾರೆ, ನನ್ ಮಗ ಕೂಡ ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದಾನೆ, ಏನಾದ್ರೂ ಒಂದು ಕ್ಯಾರೆಕ್ಟರ್ ಇದ್ರೆ ಹೇಳಿ, ಅವನಿಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾರೆ. ಖಂಡಿತ ಸಾರ್ ಕೊಡ್ಸೋಣ ಅಂತ ಜಾರ್ಜ್ ಕುಟ್ಟಿ ಹೇಳ್ತಾನೆ. ಅಷ್ಟರಲ್ಲಿ ಈ ಸಿನಿಮಾದ ಒರಿಜಿನಲ್ ಹೀರೋ ಕೂಡ ಬರ್ತಾನೆ. ಜಾರ್ಜ್ ಕುಟ್ಟಿ ಮತ್ತು ಅವನ ಹೀರೋ ಇಬ್ರು ಹೋಗಿ IG ಆಫೀಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಸಿನಿಮಾದಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸದ್ಯಕ್ಕೆ ಹೇಗಾದ್ರೂ ಮಾಡಿ ಜಾರ್ಜ್ ಕುಟ್ಟಿ ತನ್ನ ಮೊದಲ ಮಗಳಿರ್ತಾಳಲ್ಲ ಅಂಜು ಮದ್ವೆ ಮಾಡಿ ಮುಗಿಸ್ಬೇಕು. ಬ್ರೋಕರ್ಗಳು ಕೂಡ ದಿನ ಒಂದೊಂದು ಸಂಬಂಧ ತರ್ತಾನೆ ಇದಾರೆ, ಆದ್ರೆ ಮದ್ವೆ ಕ್ಯಾನ್ಸಲ್ ಆಗ್ತಿರುತ್ತೆ. ಯಾಕಂದ್ರೆ ಮೇನ್ ಪ್ರಾಬ್ಲಮ್ ಆ ವರುಣಿನ ಮರ್ಡರ್ ಕೇಸ್. ಮದ್ವೆ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದಾವಲ್ಲ ಅಂತ ಯೋಚನೆ ಮಾಡ್ಕೊಂಡು ಜಾರ್ಜ್ ಕುಟ್ಟಿ ಕುಂತಿರ್ತಾನೆ. ಅವಾಗ ಅಲ್ಲಿ ಮನೆಗೆ ಜೋಶಿ ಬರ್ತಾನೆ. ಈ ಜೋಶಿ ಯಾರಂತ ನಿಮಗೆ ನೆನಪಿರಬಹುದು, 2ನೇ ಭಾಗದ ಸ್ಟಾರ್ಟಿಂಗ್ ನಲ್ಲಿ ಪೊಲೀಸರು ಒಬ್ಬನ್ನ ಅಟ್ಟಿಸ್ಕೊಂಡು ಹೋಗಿರ್ತಾರಲ್ಲ, ಅವನು ಒಂದು ಬಿಲ್ಡಿಂಗ್ ಅಲ್ಲಿ ಬಚ್ಚಿಟ್ಕೊಂಡಿದ್ದಾಗ ಜಾರ್ಜ್ ಕುಟ್ಟಿ ಆ ಬಿಲ್ಡಿಂಗ್ ಇಂದ ಹೊರಗ್ ಬರ್ತಾನಲ್ಲ, ಅದನ್ನ ನೋಡಿರ್ತಾನೆ. ಅಷ್ಟೇ ಅಲ್ಲದೆ ವರುಣ್ ಹೆಣನ ಜಾರ್ಜ್ ಕುಟ್ಟಿನೇ ಪೊಲೀಸ್ ಸ್ಟೇಷನ್ ಒಳಗಡೆ ಹೂತ್ ಹಾಕಿದ್ದ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾನಲ್ಲ, ಅವನೇ ಈ ಜೋಶಿ. ಅದಾದ್ಮೇಲೆ ಸೆಕೆಂಡ್ ಪಾರ್ಟ್ ನಲ್ಲಿ ಇವನು ಮಾತು ಬದಲಾಯಿಸಿದ ಅಂತ ಹೇಳಿ ಆ ಕೇಸ್ ಇಂದ ಹೊರಗೆ ಬಂದಿರ್ತಾರೆ. ಸೊ ಎನಿವೇಸ್, ಈಗ ಈ ಜೋಶಿ ಯಾಕೆ ಜಾರ್ಜ್ ಕುಟ್ಟಿ ನೋಡಕ್ ಬಂದಿರ್ತಾನೆ ಅಂತಂದ್ರೆ, ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಿಕ್ಕೆ. ಜೋಶಿ ಅವನ ವೈಫ್ ನ ಕೂಡ ಕರ್ಕೊಂಡ್ ಬಂದಿರ್ತಾನೆ. ಕರ್ಕೊಬಂದು ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ, ಈ ಕೇಸ್ ಮುಗಿದ್ಮೇಲಿಂದ ನನ್ನ ಲೈಫೇ ಸರಿಯಾಗಿ ನಡೀತಾ ಇಲ್ಲ, ಏನೇ ಶುರು ಮಾಡಕ್ ಹೋದ್ರು ನಡೀತಾ ಇಲ್ಲ, ಎಲ್ಲದ್ರಲ್ಲೂ ಲಾಸ್ ನೋಡ್ತಾ ಇದ್ದೀನಿ. ಅವತ್ತು ನಿಮ್ ಅಗೇನ್ಸ್ಟ್ ನನ್ನ ಕೋರ್ಟ್ ಅಲ್ಲಿ ಮಾತಾಡಬಾರ್ದಾಗಿತ್ತು, ನನಗೆ ದುಡ್ಡು ಕೊಟ್ಬಿಟ್ರು, ದುಡ್ಡಿನ ಆಸೆಗೋಸ್ಕರ ಆತರ ಮಾತಾಡ್ದೆ. ಆ ಪೊಲೀಸ್ ಆಫೀಸರ್ಗಳು ದುಡ್ಡು ಕೊಟ್ಬಿಟ್ಟು ಈ ತರ ಹೇಳೋದಿಕ್ಕೆ ಹೇಳಿದ್ರು, ಅದಕ್ಕೆ ನಾನು ಆತರ ಮಾಡ್ದೆ. ನಾನು ಒಂದು ಚರ್ಚಿಗೆ ಹೋಗಿದ್ದೆ, ನಾನು ಎಲ್ಲಾ ಸಿಚುವೇಶನ್ ಹೇಳ್ಕೊಂಡೆ. ಅವಾಗ ಆ ಚರ್ಚಲ್ಲಿ ಹೇಳಿದ್ರು, ನಿಮ್ ಫ್ಯಾಮಿಲಿ ಮೇಲೆ ಒಂದು ಕುಟುಂಬದ ಶಾಪ ಇದೆ ಅಂತ ಹೇಳಿದ್ರು, ಇದಕ್ಕೋಸ್ಕರ ನಿಮ್ಮನ್ನ ಹುಡುಕೊಂಡ್ ಬಂದೆ ಅಂತ ಜೋಶಿ ಜಾರ್ಜ್ ಕುಟ್ಟಿ ಹತ್ರ ಹೇಳ್ತಾನೆ. ತಕ್ಷಣ ಜಾರ್ಜ್ ಕುಟ್ಟಿ ಜೋಶಿಯನ್ನ ನೋಡಿ ಹೇಳ್ತಾನೆ, ನಿಮ್ ಮೇಲೆ ನಾನು ಯಾವುದೇ ಶಾಪ ಹಾಕಿಲ್ಲ, ನಿಮ್ ಮೇಲ್ ಮಾತ್ರ ಅಲ್ಲ, ನಾನು ಯಾರ ಮೇಲೂ ಕೂಡ ಶಾಪ ಹಾಕಲ್ಲ, ಎಲ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಮಾಡಿದ ತಪ್ಪೇನಲ್ಲ, ತುಂಬಾ ಸರಿಯಾಗಿದೆ. ಅವತ್ತು ಆತರ ನೀನ್ ಸುಳ್ಳು ಹೇಳ್ದಲ್ಲ, ಅದಕ್ಕೋಸ್ಕರ ಆದ್ರೂ ಇವಾಗ ಕೇಸ್ ಎಂಡ್ ಆಗಿದೆ, ಅದಕ್ಕೋಸ್ಕರ ಆದ್ರೂ ನಾನು ಸ್ವಲ್ಪ ನೆಮ್ಮದಿಯಾಗಿದ್ದೀನಿ, ನೀನ್ ಗೊತ್ತೋ ಗೊತ್ತಿಲ್ದೇನೋ ನನಗೆ ಒಳ್ಳೇದೇ ಮಾಡಿದ್ಯಾ ಅಂತ ಹೇಳ್ತಾನೆ. ಇದನ್ನ ಜೋಶಿ ಕೇಳಿಸ್ಕೊಂಡ್ ಶಾಕ್ ಆಗ್ತಾನೆ. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ, ಇಲ್ಲ ಜೋಶಿ ನಿಜಾನ ಹೇಳ್ತಾ ಇರೋದು, ಅವತ್ತು ನೀನ್ ದುಡ್ಡು ತಗೊಂಡು ಆ ಕೆಲಸ ಮಾಡದೆ ಇದ್ದಿದ್ರೆ ಇವತ್ತಿನವರೆಗೂ ಆ ಕೇಸ್ ನಡೀತಾನೆ ಇರ್ತಿತ್ತು. ಸೊ ಒಂದ್ ಕಡೆ ನನಗೆ ಹೆಲ್ಪ್ ಆಗಿದೆ, ಸೊ ಅವೆಲ್ಲ ಬಿಡು, ಇವಾಗ ಏನ್ ಕೆಲಸ ಮಾಡ್ತಾ ಇದೀಯ ಅಂತ ಜಾರ್ಜ್ ಕುಟ್ಟಿ ಕೇಳಿದಾಗ, ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೇಕರಿ ಶಾಪ್ ಇಟ್ಟಿದೀವಿ, ಆ ಬೇಕರಿ ಕೂಡ ಸರಿಯಾಗಿ ನಡೀತಾ ಇಲ್ಲ ಸರ್, ತುಂಬಾ ಲಾಸ್ ನಲ್ಲಿದೆ, ಇನ್ನು ಸ್ವಲ್ಪ ಪ್ರಾಡಕ್ಟ್ಸ್ ಗಳು ತರಬೇಕು ಅಂತ ಜೋಶಿ ಹೇಳ್ತಾನೆ. ಸರಿನಪ್ಪ, ಲೋನ್ ಮಾಡ್ಕೋ, ಏನಾದ್ರು ಮಾಡಿ ಪ್ರಾಡಕ್ಟ್ಸ್ ನ ತಗೋ ಅಂತ ಹೇಳಿದಾಗ, ಲೋನಿಗೆ ಟ್ರೈ ಮಾಡ್ತಾ ಇದೀನಿ ಸರ್, ಆದ್ರೆ ಸಿಗ್ತಾ ಇಲ್ಲ ಅಂತ ಜೋಶಿ ಹೇಳ್ತಾನೆ. ಅದಕ್ಕೆ ಜಾರ್ಜ್ ಕುಟ್ಟಿ, ಸರಿ ಲೋನ್ ತಾನೇ ಬೇಕು, ನಾನೇ ನಿಂಗೆ ದುಡ್ಡು ಕೊಡ್ತೇನೆ, ಏನೇ ಹೆಲ್ಪ್ ಬೇಕಾದ್ರೂ ನಾನು ನಿನಗೆ ಮಾಡ್ತೇನೆ, ನಿನಗೆ ಯಾವಾಗ ಆಗುತ್ತೋ ಅವಾಗ ವಾಪಸ್ ಕೊಡು ಅಂತ ಹೇಳ್ತಾನೆ. ಈ ಒಂದ್ ವಿಷಯದಲ್ಲಿ ಜಾರ್ಜ್ ಕುಟ್ಟಿನ ಮೆಚ್ಚಲೇಬೇಕು ಬಿಡಿ. ನಮಗೆ ದ್ರೋಹ ಮಾಡಿದವರೇ ಆಗಿರ್ಲಿ, ಶತ್ರುನೇ ಆಗಿರ್ಲಿ, ಆದ್ರೆ ಅವ್ರಿಗೆ ಕಷ್ಟ ಬಂದಾಗ ಕೂಡ ಅವ್ರಿಗೆ ಹೆಲ್ಪ್ ಮಾಡೋದಿರುತ್ತಲ್ಲ, ಅದು ತುಂಬಾನೇ ದೊಡ್ಡ ಗುಣ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಅದೇ ಪ್ರೆಸ್ ರಿಪೋರ್ಟರ್ಸ್ ನ ಇಬ್ರು ಇರ್ತಾರಲ್ಲ, ಒಬ್ಬ ಹುಡುಗ ಒಬ್ಬ ಹುಡುಗಿ, ಅವ್ರಿಬ್ರಂತೂ ಕನ್ಫರ್ಮ್ ಆಗ್ಬಿಟ್ಟಿರ್ತಾರೆ, ಹೇಗಾದ್ರೂ ಮಾಡಿ ಈ ಸಲ ಜಾರ್ಜ್ ಕುಟ್ಟಿಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲೇಬೇಕು, ಜೈಲಿಗೆ ಕಳಿಸ್ಬೇಕು ಅಂತ.
ಅದಕ್ಕೋಸ್ಕರ ತಮ್ಮ ಟೀಮ್ ಜೊತೆ ಮಾತಾಡಿ ದಿನಾಲೂ ಜಾರ್ಜ್ ಕುಟ್ಟಿ ಮನೆ ಸುತ್ತಮುತ್ತ ವಾಚ್ ಮಾಡ್ತಾ ಇರ್ತಾರೆ. ಜಾರ್ಜ್ ಕುಟ್ಟಿಯ ಪ್ರತಿಯೊಂದು ಮೂವ್ಮೆಂಟ್, ಫ್ಯಾಮಿಲಿ ಮೆಂಬರ್ಸಿನ ನಡವಳಿಕೆ, ಇವ್ರ ಕಡೆಯಿಂದ ಏನಾದ್ರೂ ಒಂದು ಸಣ್ಣ ಲೀಡ್ ಸಿಗುತ್ತಾ, ಆ ಲೀಡ್ ಹಿಡ್ಕೊಂಡು ಹೇಗಾದ್ರೂ ಈ ಕೇಸ್ ನ ಮತ್ತೆ ರಿಓಪನ್ ಮಾಡಿಸಿ ಜಾರ್ಜ್ ಕುಟ್ಟಿನ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಟು ಹತ್ತೋಗ್ ಮಾಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಇವರು ಈ ರೇಂಜ್ಗೆ ಕಾಯೋಕೆ ಕಾರಣ ಯಾರು ಅಂದ್ರೆ ಒಬ್ಬ ವ್ಯಕ್ತಿ ಇದಾನೆ. ಆ ಪರ್ಸನ್ ಯಾರು ಅಂತ ನಾನ್ ನಿಮಗೆ ಈಗ್ಲೇ ಹೇಳಲ್ಲ, ಕತೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ದಿನಗಳು ಕಳೆದು ಹೋಗ್ತಾ ಇರ್ತವೆ. ಒಂದು ಹಂತದಲ್ಲಿ ಜಾರ್ಜ್ ಕುಟ್ಟಿಯ ದೊಡ್ಡ ಮಗಳು ಅಂಜು ಮ್ಯಾರೇಜ್ ಗೆ ಗಂಡು ಕೂಡ ಸಿಗ್ತಾ ಇಲ್ಲ, ಏನು ವರ್ಕೌಟ್ ಆಗ್ತಾ ಇಲ್ಲ, ತುಂಬಾನೇ ಟೆನ್ಷನ್ ಇರುತ್ತೆ. ಅದಕ್ಕೆ ಅವ್ರು ಡಿಸೈಡ್ ಮಾಡ್ಕೋತಾರೆ ಒಂದು ಸಣ್ಣ ಟ್ರಿಪ್ ಹೋಗ್ ಬರೋಣ, ಫುಲ್ ರಿಲೀಫ್ ಅನ್ಸುತ್ತೆ. ಸರಿ ಅಂತ ಟ್ರಿಪ್ ಹೋಗ್ತಾರೆ. ಅಲ್ಲಿ ಜಾರ್ಜ್ ಕುಟ್ಟಿ ವೈಫ್ ರಾಣಿ ಜಾರ್ಜ್ ಹತ್ರ ಬಂದ್ಬಿಟ್ಟು ಒಂದು ವಿಷಯ ಹೇಳ್ತಾಳೆ. ನಮ್ ಹೆಣ್ಮಕ್ಳು ಸಣ್ಣವರಾಗಿದ್ರು ಕೂಡ ಇವಾಗ ವಯಸ್ಸಿಗೆ ಮೀರಿ ಬೆಳೆದಿದ್ದಾರೆ. ಅವರಿಗೆ ಅವ್ರದೇ ಆದಂತ ಕೆಲವು ಪ್ರಶ್ನೆಗಳು ಮತ್ತೆ ಗೊಂದಲಗಳು ಇರ್ತವೆ. ಅವೆಲ್ಲ ನಮಗ್ ಕೇಳೋಕೆ ಅವ್ರು ಹೆದರ್ತಾರೆ ಅಥವಾ ಸಂಕೋಚ ಪಡ್ತಾರೆ. ಅವರಿಗೆ ಒಂದು ಫ್ರೀಯಾದ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನ್ಸಲ್ಲಿ ಏನಿದೆ, ನಮ್ಗೆ ಏನ್ ಕೇಳ್ಬೇಕು ಅನ್ಕೊಂಡಿದ್ದಾರೆ ಅದನ್ನೆಲ್ಲ ಕೇಳ್ಬೇಕು. ಈ ವಿಷಯನ ರಾಣಿ ಸುಮ್ನೆ ಹೇಳಿರಲ್ಲ. ಆಕ್ಚುಲಿ ಅಂಜು ಇರ್ತಾಳಲ್ವಾ, ಆ ವರುಣ್ ಮರ್ಡರ್ ಇನ್ಸಿಡೆಂಟ್ ಆದಾಗಿಂದ ಅವಳು ಮೆಂಟಲಿ ಡಿಸ್ಟರ್ಬ್ಡ್ ಇರ್ತಾಳೆ. ಅವಳು ಒಬ್ಬ ಸೈಕ್ಯಾಟ್ರಿಸ್ಟ್ ಕಡೆ ಹೋಗ್ತಾ ಇರ್ತಾಳೆ, ಥೆರಪಿ ತಗೊಳ್ತಾ ಇರ್ತಾಳೆ. ರಾಣಿಗೆ ಈ ತರ ಮಾಡೋದಕ್ಕೆ ಆ ಡಾಕ್ಟರ್ ಹೇಳಿರ್ತಾರೆ. ಅಂಜು ಮನ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳನ್ನ ಅವಳು ಹೊರಗೆ ಹಾಕ್ಬೇಕು. ಅವಳಿಗೆ ಎಲ್ಲಾ ಆನ್ಸರ್ ಗೊತ್ತಾದ್ರೆ ಮಾತ್ರ ಅವಳು ರಿಲೀಫ್ ಆಗ್ತಾಳೆ. ಸೊ ಅವಳಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ಸಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಜಾರ್ಜ್ ಕುಟ್ಟಿ ಮಾರನೇ ದಿನನೇ ಫ್ಯಾಮಿಲಿ ಜೊತೆ ವೆಕೇಶನ್ ಗೆ ಹೊರಡ್ತಾನೆ. ವೆಕೇಶನ್ ಹೋಗಿ ಅವರೆಲ್ಲ ಫ್ರೀಯಾಗಿ ಮಾತಾಡ್ತಿರುವಾಗ ಜಾರ್ಜ್ ಕುಟ್ಟಿ ಅಂಜು ಮುಖ ನೋಡ್ಬಿಟ್ಟು ನನ್ನ ಹತ್ರ ಏನಾರ ಕೇಳ್ಬೇಕೇನಮ್ಮ ಕೇಳು ಅಂತ ಅಂಜುಗೆ ಹೇಳ್ತಾನೆ. ಅಂಜು ಕೇಳೋದು ಒಂದೇ ಪ್ರಶ್ನೆ, ಈ ಕೇಸು ಕಂಪ್ಲೀಟ್ ಆಗಿ ಎಂಡ್ ಆಯ್ತಾ ಇಲ್ವಾ? ಇದಕ್ಕೆ ಜಾರ್ಜ್ ಕುಟ್ಟಿ ಹೇಳ್ತಾನೆ, ಇದಕ್ಕೆ ನಾನ್ ಆನ್ಸರ್ ಮಾಡಿದ್ರೆ ಸರಿಯಾಗಿರಲ್ಲ, ನಮ್ ಲಾಯರ್ ಕೂಡ ಇಲ್ಲೇ ಬಂದಿದ್ದಾರೆ, ಅವರನ್ನೇ ಕೇಳಿ ತಿಳ್ಕೊಳ್ಳಿ ಅಂತ ಜಾರ್ಜ್ ಕುಟ್ಟಿ ಲಾಯರ್ ಕಡೆ ತೋರಿಸ್ತಾನೆ. ಜಾರ್ಜ್ ಕುಟ್ಟಿ ಈ ವೆಕೇಶನ್ ಗೆ ಲಾಯರ್ ನ ಕೂಡ ಕರ್ಕೊಂಡ್ ಬಂದಿರ್ತಾನೆ, ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ಲಿ ಅಂತ. ಈಗ ಲಾಯರ್ ಹೇಳ್ತಾರೆ, ಈ ಕೇಸು ಮುಗಿತಾ ಇಲ್ವಾ ಅಂತ ಈಗ್ಲೇ ಕನ್ಫರ್ಮ್ ಆಗಿ ಹೇಳೋಕ್ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಈ ಕೇಸು ಕ್ಲೋಸ್ ಆಗಿದೆ. ಆದ್ರೆ 1 ವರ್ಷ 5 ವರ್ಷ ಅಥವಾ 10 ವರ್ಷ ಆದ್ಮೇಲೂ ಕೂಡ ಈ ಕೇಸ್ಗೆ ಏನಾದ್ರೂ ಒಂದು ಲೀಡ್ ಸಿಕ್ಬಿಟ್ಟು ಇದನ್ನ ಮತ್ತೆ ಓಪನ್ ಮಾಡಬಹುದು. ಅವಾಗ ನಮಗ್ ಪ್ರಾಬ್ಲಮ್ ಆಗ್ಬಹುದು. ಆದ್ರೆ ಡೋಂಟ್ ವರಿ, ಯಾವುದೇ ಪಾಸಿಬಿಲಿಟಿ ಇಲ್ಲ. ಅದಕ್ಕೆ ಬೇಕಾದ ಎವಿಡೆನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದೋಗ್ಬಿಟ್ಟಿದಾವೆ. ಸೊ ಇದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಕೇಸು ಮತ್ತೆ ರಿಟರ್ನ್ ಬಂದ್ರೂ ಕೂಡ ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇದ್ರೆ ಸಾಕು. ನಿಮ್ಮ ಅಪ್ಪ ನಿಮಗೋಸ್ಕರ ಏನೇನೋ ಮಾಡಿದ್ದಾರೆ, ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಖಂಡಿತ ನಿಮಗೆ ತೊಂದರೆ ಆಗೋಕೆ ಅವರು ಬಿಡಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ಮಾತು ಕಂಪ್ಲೀಟ್ ಆಗುತ್ತೆ, ಅವರಿಗೆ ಧೈರ್ಯ ಬರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾರ್ಜ್ ಕುಟ್ಟಿ ಲಾಯರ್ ನ ಸಪರೇಟ್ ಆಗಿ ಕರ್ಕೊಂಡೋಗಿ ಸ್ವಲ್ಪ ಡಿಸ್ಕಷನ್ ನ ಮಾಡ್ತಾನೆ. ಅವನು ಕೇಳ್ತಾನೆ, ಇನ್ಮೇಲೆ ನಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ತಾನೆ ಅಂತ. ಆಗ ಲಾಯರ್ ಜಾರ್ಜ್ ಕುಟ್ಟಿ ಮುಖ ನೋಡಿ ಇನ್ನೊಂದು ವಿಷಯ ಕೇಳ್ತಾರೆ, ಅಲ್ಲ ನೀವು ವರುಣ್ ಬಾಡಿಗೆ ಆಸಿಡ್ ಹಾಕಿ ಸುಟ್ಟು ಹಾಕಿದ್ರಲ್ವಾ, ಆ ವಿಷಯನ ಇಲ್ಲಿ ತನಕ ಯಾಕೆ ನೀವು ನಿಮ್ ಫ್ಯಾಮಿಲಿಗೆ ತಿಳಿಸಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಇಲ್ಲ ಈ ವಿಷಯ ಹೇಳಿದ್ರೆ ಅವರು ಇನ್ನೂ ಬಹಳ ಎದುರ್ಕೋತಾರೆ, ಈ ಮ್ಯಾಟ್ರು ಅವರಿಗೆ ಸದ್ಯಕ್ಕೆ ಗೊತ್ತಾಗೋದ್ ಬೇಡ ಅಂತ ಜಾರ್ಜ್ ಕುಟ್ಟಿ ಅದನ್ನ ಮುಚ್ಚಿಡ್ತಾನೆ. ಅಂದ್ರೆ ಈಗ ನಮಗೆ ಗೊತ್ತಾಗುತ್ತೆ ವರುಣ್ ಬಾಡಿಗೆ ಆಸಿಡ್ ಹಾಕಿ ಸುಟ್ಟ ವಿಷಯ ಇನ್ನವರ ಫ್ಯಾಮಿಲಿಗೆ ಕೂಡ ಗೊತ್ತಾಗಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಕೆಲವು ದಿನಗಳ ನಂತರ ಮತ್ತೆ ಬ್ರೋಕರ್ ಬರ್ತಾನೆ. ಬ್ರೋಕರ್ ಬಂದು ರಾಣಿ ಮತ್ತೆ ಜಾರ್ಜ್ ಕುಟ್ಟಿ ಮುಖ ನೋಡಿ ಒಂದು ವಿಷಯ ಹೇಳ್ತಾನೆ. ಎಲ್ಲಾ ಬ್ರೋಕರ್ ಹೇಳೋ ವಿಷಯನೇ ಇವನು ಹೇಳ್ತಾನೆ, ನಿಮ್ ಮಗಳಿಗೆ ಗಂಡು ಸೆಲೆಕ್ಟ್ ಆಗ್ತಾರೆ, ಕೊನೆಗೆ ನಿಮ್ಮ ಮನೆಗ್ ಬಂದು ಮಾತಾಡ್ತೀವಿ ಅಲ್ಲಿವರೆಗೂ ಕೂಡ ಬರ್ತಾರೆ, ಆದ್ರೆ ಸಡನ್ ಆಗಿ ಕ್ಯಾನ್ಸಲ್ ಮಾಡ್ತಾರೆ. ಆದ್ರೆ ಇದ್ರಿಂದ ಯಾರೋ ಒಬ್ರು ಇದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ಈ ಊರಲ್ಲಿ ಇರೋರು ಯಾರೋ ಫೋನ್ ಮಾಡಿ ನಿಮ್ ಮಗಳ ಬಗ್ಗೆ ತಪ್ಪಾಗಿ ಹೇಳ್ತಾ ಇದ್ದಾರೆ, ನನಗೆ ಒಬ್ಬ ನಂಬರ್ ಸಿಕ್ಕಿದೆ, ಆ ನಂಬರ್ ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆ ನಂಬರ್ ನ ಜಾರ್ಜ್ ಕುಟ್ಟಿಗೆ ಕೊಡ್ತಾನೆ. ಜಾರ್ಜ್ ಕುಟ್ಟಿ IG ಆಫೀಸ್ ನಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ನ ಮೀಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವರಿಗೆ ಆ ನಂಬರ್ ನ ಕೊಡ್ತಾನೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳ್ತಾನೆ. ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ ನಂಬರು ಅದೇ ಊರಲ್ಲಿ ಒಬ್ಬಂದು ಅಂತ. ಆ ನಂಬರ್ ನ ಟ್ರೇಸ್ ಮಾಡ್ಕೊಂಡು ಲೊಕೇಶನ್ ಗೆ ಹೋಗ್ತಾರೆ. ಆ ನಂಬರು ಬೇರೆ ಯಾರ್ದು ಅಲ್ಲ, ಜಾರ್ಜ್ ಕುಟ್ಟಿ ಜೊತೆಲ್ಲೇ ಇರೋ ಥಿಯೇಟರ್ ಮ್ಯಾನೇಜರ್ ನ ನಂಬರ್. ಆ ಮ್ಯಾನೇಜರ್ ಬೇರೆ ಯಾರು ಅಲ್ಲ, 2ನೇ ಪಾರ್ಟ್ ಅಲ್ಲಿ ವಾಚ್ಮನ್ ಆಗಿರ್ತಾನಲ್ಲ ಅವನ ನಂಬರ್. ಇದು ಗೊತ್ತಾದ ತಕ್ಷಣ ಜಾರ್ಜ್ ಕುಟ್ಟಿಗೆ ತುಂಬಾನೇ ಕೋಪ ಬಂದು ಕಪಾಳಕ್ ಹೊಡೆದು ಹೇಳ್ತಾನೆ, ಲೇ ಜೊತೆಗೆ ಎದ್ಕೊಂಡೆ ಮೋಸ ಮಾಡ್ತೀರಲ್ರು ಅಂತ. ಅದಕ್ಕೆ ಆ ಮ್ಯಾನೇಜರ್ ಹೇಳ್ತಾನೆ, ನೀನೇನ್ ದೊಡ್ಡ ಸಾಚನ ಅಂತ ಅವನಿಗೇನೆ ಉಲ್ಟಾ ಕ್ವಶನ್ ಮಾಡ್ತಾನೆ. ಇನ್ನೊಬ್ರು ಕುಟುಂಬ ಹಾಳು ಮಾಡಿ ನೀನ್ ಮಾತ್ರ ಖುಷಿಯಾಗಿರ್ಬೇಕು ಅಂತ ಅನ್ಕೊಂತೀಯ, ತುಂಬಾ ಸೆಲ್ಫಿಶ್ ನೀನು. ಇನ್ನೊಂದ್ ಕಡೆ ಜಾರ್ಜ್ ಕುಟ್ಟಿ ತುಂಬಾನೇ ಬೇಜಾರಾಗ್ತಾನೆ, ಛೇ
ಇವನೇ ಈ ತರ ಮಾತಾಡ್ತಿರೋದು ಅಂತ ಅನ್ಕೋತಾನೆ. ಮಾರನೇ ದಿನ ಜಾರ್ಜ್ ಕುಟ್ಟಿ ಫಾರಿನ್ ಗಂಡು ಅನ್ನೋ ವಿಷಯ ಕೇಳಿದ್ರೇನೆ ಬೇಡ ಬೇಡ ಅಂತಿದ್ದವನು ಇವಾಗ ತುಂಬಾ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತಾನೆ. ಬ್ರೋಕರಿಗೆ ಹೇಳ್ತಾನೆ ಫಾರಿನ್ ಗಂಡ ಆದ್ರೂ ಪರವಾಗಿಲ್ಲ ಆ ಸಂಬಂಧನ ತಗೊಂಬಾ ಅಂತ. ಆ ಟೈಮ್ ಅಲ್ಲಿ ಜಾರ್ಜ್ ಕುಟ್ಟಿ ನೋಡೋದಕ್ಕೆ ಶ್ರೇಯಾ ಅಂತ ಒಬ್ಬ ಹುಡುಗಿ ಬರ್ತಾಳೆ. ಈ ಹುಡುಗಿ ಯಾರು ಅಂದ್ರೆ ಎರಡನೇ ಪಾರ್ಟ್ ಅಲ್ಲಿ ಜಾರ್ಜ್ ಕುಟ್ಟಿಗೆ ಚರ್ಚಿಂದ ಒಂದು ಬಾಡಿ ಎತ್ಕೊಂಡ್ ಬಂದ್ ಕೊಟ್ಟಿದ್ನಲ್ಲ ಅವನ ಮಗಳು. ಶ್ರೇಯಾ ಬಗ್ಗೆ ಹೇಳ್ಬೇಕಂದ್ರೆ ಇವಳು ಅಬ್ರಾಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನರ್ಸ್ ಆಗಿ. ಇವಳ ಓದಿನ ಎಲ್ಲಾ ಖರ್ಚನ್ನ ಜಾರ್ಜ್ ಕುಟ್ಟಿನೇ ನೋಡ್ಕೊತಾ ಇರ್ತಾನೆ. ಶ್ರೇಯಾ ಅಪ್ಪಂಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರುತ್ತೆ, ಅವನಿಗೆ ನಡೆಯೋದಕ್ಕೆ ಆಗ್ತಾ ಇರಲ್ಲ. ನನಗೆ ಮದುವೆ ಫಿಕ್ಸ್ ಆಗಿದೆ ಅಂಕಲ್ ಅಂತ ಜಾರ್ಜ್ ಕುಟ್ಟಿ ಹತ್ರ ಹೇಳಿ ಅವನ ಆಶೀರ್ವಾದ ತಗೊಂಡು ಹೊರಡ್ತಾಳೆ. ಈ ಟೈಮ್ ನಲ್ಲಿ ಜಾರ್ಜ್ ಕುಟ್ಟಿಯನ್ನು ಫಾಲೋ ಮಾಡ್ತಿದ್ರಲ್ಲ ಆ ಇಬ್ರು ರಿಪೋರ್ಟರ್ಗಳು, ಅವರು ಇವಾಗ ಈ ಶ್ರೇಯನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶ್ರೇಯಾಗೂ ಮತ್ತೆ ಜಾರ್ಜ್ ಕುಟ್ಟಿಗೂ ಏನ್ ಕನೆಕ್ಷನ್ ಅಂತ ತಿಳ್ಕೊಳ್ಳೋದಿಕ್ಕೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾರ್ಜ್ ಕುಟ್ಟಿ ಒಂದು ರಾತ್ರಿ ತನ್ನ ತೋಟದಲ್ಲಿ ಯಾರೋ ಓಡಾಡ್ದಾಗೆ ಫೀಲ್ ಮಾಡ್ತಾನೆ. ಅಲ್ಲಿಗೆ ಹೋಗಿ ಟಾರ್ಚ್ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಆ ಜಾಗದಲ್ಲಿ ಯಾರೋ ಹುಲ್ನೆಲ್ಲ ಕಿತ್ತು ಹಾಕಿ ಗುಂಡಿ ತೋಡಿ ಇಟ್ಟಿದ್ದಾರೆ. ಜಾರ್ಜ್ ಕುಟ್ಟಿ ಆ ಗುಂಡಿಯನ್ನು ಕೆರೆದ್ ನೋಡ್ತಾನೆ, ಆದ್ರೆ ಆ ಗುಂಡಿ ಒಳಗಡೆ ಏನು ಇರಲ್ಲ, ಎಂಟಿ ಆಗಿರುತ್ತೆ. ಇದನ್ನ ನೋಡಿ ಜಾರ್ಜ್ ಕುಟ್ಟಿ ಇನ್ಮೇಲೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡ್ತಾನೆ. ಜಾರ್ಜ್ ಕುಟ್ಟಿ ಆ ಗುಂಡಿನ ಮುಚ್ಚಿ ಅಲ್ಲಿಂದ ಹೊರಡುವಾಗ ಸಡನ್ ಆಗಿ ಆ ಜಾಗದಲ್ಲಿ ಸಹದೇವನ್ ನಿಂತಿರ್ತಾನೆ. ಈ ಸಹದೇವನ್ ಯಾರು ಅಂದ್ರೆ ಫಸ್ಟ್ ಪಾರ್ಟ್ ನಲ್ಲಿ ಜಾರ್ಜ್ ಕುಟ್ಟಿ ಕೇಸ್ ನ ಮೊದಲ ಬಾರಿ ತಗೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ನಲ್ಲ ಆ ಕ್ರೂರ ಪೊಲೀಸ್ ಆಫೀಸರ್, ಅಲ್ಲಿ ನಿಂತಿರುವುದು ಸಹದೇವನ್ ಅಂತ ರಿವೀಲ್ ಮಾಡ್ಬಿಟ್ಟು ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ಆದ್ಮೇಲಿಂದನೇ ಸಹದೇವನ್ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗೋದು. ಈ ಪ್ರೆಸ್ ರಿಪೋರ್ಟರ್ ಹುಡುಗಿ ಇದ್ದಾಳಲ್ಲ ಅವಳು ಬೇರೆ ಯಾರು ಅಲ್ಲ, ನಮ್ ಸಹದೇವನ್ ಮಗಳೇ. ಸೊ ಇವರಿಬ್ರು ಸೇರ್ಕೊಂಡು ಹೇಗಾದ್ರೂ ಮಾಡಿ ಜಾರ್ಜ್ ಕುಟ್ಟಿಯನ್ನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಒಳ್ಳೆ ನ್ಯೂಸ್ ಸಿಗುತ್ತೆ. ಅದೇನಪ್ಪಾ ಅಂತಂದ್ರೆ ನಮ್ಮ ಅಂಜುಗೆ ಒಂದು ಒಳ್ಳೆ ಗಂಡು ಸಿಕ್ಕಿದಾನೆ. ಜಾರ್ಜ್ ಕುಟ್ಟಿಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಪರಿಸ್ಥಿತಿ ಎಲ್ಲ ಗೊತ್ತಾದ್ಮೇಲೆನೆ ಅವನು ಮದುವೆಗೆ ಓಕೆ ಅಂದಿರೋದು. ಒಂದು ದಿನ ಮನೆಗೆ ನೇರವಾಗಿ ಬಂದು ಮೀಟ್ ಮಾಡಿ ಮಾತಾಡೋಣ ಅಂತ ಅವರ ಫ್ಯಾಮಿಲಿ ಮನೆಗೆ ಬಂದು ಮಾತಾಡ್ತಾರೆ. ಗಂಡಿಗೂ ಹುಡುಗಿ ಇಷ್ಟ ಆಗ್ತಾಳೆ, ಹುಡುಗಿಗೂ ಗಂಡು ಇಷ್ಟ ಆಗ್ತಾನೆ. ಇನ್ನ ಕೆಲವೇ ದಿನಗಳಲ್ಲಿ ಮದ್ವೆ ಇಟ್ಕೊಳ್ಳೋಣ ಅಂತ ಮದ್ವೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಟೈಮ್ ನಲ್ಲಿ ಇನ್ನೊಂದು ಕೆಲವು ತಿರುವುಗಳು ಸಿಗ್ತವೆ. ಈಗ ಆ ಪ್ರೆಸ್ ರಿಪೋರ್ಟರ್ ಹುಡುಗಿ ಅಂದ್ರೆ ಸಹದೇವನ್ ಮಗಳು ಮತ್ತು ಸಹದೇವನ್ ಇಬ್ರು ಸೇರಿ ಜಾರ್ಜ್ ಕುಟ್ಟಿಯನ್ನು ಸಿಕ್ಕಾಕ್ಸ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ. ಇವರು ಜಾರ್ಜ್ ಕುಟ್ಟಿ ಮತ್ತೆ ಮಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಫಸ್ಟ್ ಹೋಗಿ ಆ ಸೈಕಿಯಾಟ್ರಿಸ್ಟ್ ಇರ್ತಾರಲ್ಲ ಅವಳನ್ನ ಮೀಟ್ ಮಾಡ್ತಾರೆ. ಸಹದೇವನ್ನು ಅಲ್ಲಿ ಹೋಗ್ಬಿಟ್ಟು ನಾನೊಬ್ಬ ಪೊಲೀಸ್ ಆಫೀಸರ್, ನನಗೆ ಅಂಜು ಮೆಡಿಕಲ್ ರಿಪೋರ್ಟ್ ಕೊಡು ಅಂತ ಹೆದರ್ಸ್ ಕೇಳಿದಾಗ ಅವಳು ನನ್ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಡಾಕ್ಟರ್ ಕುತ್ತಿಗೆಗೆ ಚಾಕು ಇಟ್ಟಿ ರಿಪೋರ್ಟ್ ಕೊಟ್ರೆ ಉಳ್ಕೋತೆ ಅಂತ ಹೇಳಿದಾಗ ಅವಳು ರಿಪೋರ್ಟ್ ನ ಕೊಡ್ತಾಳೆ ಹೆದರ್ಕೊಂಡು. ಈ ರಿಪೋರ್ಟ್ ಅಲ್ಲಿ ನೀನ್ ಸ್ವಲ್ಪ ಬದಲಾವಣೆ ಮಾಡ್ಬೇಕು, ಈ ವಿಷಯನ ಪೊಲೀಸರಿಗೆ ಹೇಳ್ಬಾರ್ದು ಅಂತ ಹೆದರ್ಸ್ತಾನೆ. ಆ ಡಾಕ್ಟರ್ ಗೆ ಬೇರೆ ದಾರಿ ಇರಲ್ಲ. ತಕ್ಷಣ ಜಾರ್ಜ್ ಕುಟ್ಟಿಗೆ ಫೋನ್ ಮಾಡಿ ಈ ತರ ಆಯ್ತು ಅಂತ ತಿಳಿಸ್ತಾಳೆ. ಸರಿ ಬಿಡಿ ಡಾಕ್ಟರ್ ನೋಡ್ಕೊಂಬೋಣ ಅಂತ ಜಾರ್ಜ್ ಕುಟ್ಟಿ ಧೈರ್ಯ ತುಂಬತಾನೆ. ಇವಾಗ ಜಾರ್ಜ್ ಕುಟ್ಟಿಗೆ ಒಂದೇ ಗೊಂದಲ, ಸಹದೇವನ್ ಯಾಕೆ ಇದ್ರೊಳಗ್ ಬರ್ಬೇಕು? ತಕ್ಷಣ ಸಹದೇವನ್ ನೋಡೋದಿಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಸಹದೇವನ್ ಮತ್ತೆ ಆ ಪ್ರೆಸ್ ರಿಪೋರ್ಟರ್ ಜೊತೆಯಲ್ಲೇ ಇರೋದನ್ನ ನೋಡಿ ಶಾಕ್ ಆಗ್ತಾನೆ. ಆಗ ಸಹದೇವನ್ ಹೇಳ್ತಾನೆ ಇವಳು ನನ್ ಮಗಳು ಅಂತ. ಜಾರ್ಜ್ ಕುಟ್ಟಿ ಸಹದೇವನಿಗೆ ಬೈತಾನೆ, ಏ ಸಹದೇವನ್ ನಿನಗೂ ಈ ಕೇಸ್ಗೂ ಯಾವುದೇ ಕನೆಕ್ಷನ್ ಇಲ್ಲ, ಈ ಕೇಸ್ ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ ಕೋರ್ಟೇ ಹೇಳಿಕೆ ಕೊಟ್ಟಿದೆ. ಈಗಿರುವಾಗ ನನ್ನ ಮಗಳ ಪರ್ಸನಲ್ ರಿಪೋರ್ಟ್ ತಗೊಂಡಿರೋದು ಸರಿಯಲ್ಲ, ನೀನ್ ಏನೇ ಮಾತಾಡಿದ್ರು ನಿನ್ನ ಮತ್ತು ನಿನ್ನ ಮಗಳ ಕಂಬಿ ಏಳ್ಸೋದ್ ಗ್ಯಾರಂಟಿ ಅಂತ ಸಹದೇವನ್ ಹೇಳ್ತಾನೆ. ಈ ಸಹದೇವನ್ ಯಾರು ಅಂತ ನಿನಗ್ ಚೆನ್ನಾಗಿ ನೋಡ್ತೀಯ ಮಗನೆ ಅಂತ ಸಹದೇವನು ಜಾರ್ಜ್ ಕುಟ್ಟಿಗೆ ಸವಾಲಾಗ್ತಾನೆ. ಇದನ್ನ ಕೇಳಿ ಜಾರ್ಜ್ ಕುಟ್ಟಿಗೆ ಸ್ವಲ್ಪ ಭಯ ಆಗಿದೆ. ಆ ಭಯದ ಜೊತೆನೆ ಅಲ್ಲಿಂದ ಅವನು ಹೊರಡ್ತಾನೆ. ಮದುವೆ ಕೆಲ್ಸಗಳು ತುಂಬಾನೇ ಬ್ಯುಸಿಯಾಗಿ ನಡೀತಾ ಇರುತ್ತೆ. ಅಂಜುಗೆ ಬಟ್ಟೆ ಪರ್ಚೇಸಿಂಗ್ ಒಡವೆ ಎಲ್ಲಾ ತರ್ತಾ ಇರ್ತಾರೆ. ಇನ್ನೊಂದ್ ಕಡೆ ಜಾರ್ಜ್ ಕುಟ್ಟಿ ಒಳಗೊಳಗೆ ಹೆದರ್ತಾನೆ ಇರ್ತಾನೆ. ಅವನಿಗೆ ಮಗಳ ಮದುವೆ ಎಂಜಾಯ್ ಮಾಡಕ್ ಆಗ್ತಾ ಇರಲ್ಲ, ಯಾವಾಗ ಏನ್ ಆಗುತ್ತೋ ಅಂತ ಯೋಚನೆಯಲ್ಲೇ ಇರ್ತಾನೆ. ಏನೇ ಪ್ರಾಬ್ಲಮ್ ಆದ್ರೂ ಮಗಳ ಮದುವೆ ಮಾತ್ರ ಯಾವುದೇ ಅಡ್ಡಿ ಇಲ್ದಂಗ್ ನಡಿಬೇಕು ಅನ್ನೋದೇ ಅವನ ಮೈಂಡ್ ನಲ್ಲಿ ಇರುತ್ತೆ. ಮದುವೆ ಪ್ಲಾನಿಂಗ್ ಒಂದ್ ಕಡೆ ನಡೀತಿರ್ಬೇಕಾದ್ರೆ ಲಾಯರ್ ನ ಕನ್ಸಲ್ಟ್ ಮಾಡ್ತಾನೆ. ಈ ತರ ಮದುವೆ ನಡೆಯೋ ಟೈಮ್ ನಲ್ಲಿ ಅವರೆಲ್ಲರೂ ಬೇರೆ ಪ್ಲಾನ್ ನ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಸಹದೇವನ ಗುರಿ ಏನಪ್ಪಾ ಅಂತಂದ್ರೆ ಜಾರ್ಜ್ ಕುಟ್ಟಿ ಮಗಳು ಅಂಜು ಮದುವೆನ ನಿಲ್ಸೋದು. ಜಾರ್ಜ್ ಕುಟ್ಟಿ ಲಾಯರ್ ಹೇಳ್ತಾರೆ, ನೀವು ಯಾವ್ದ್ರ ಬಗ್ಗೆನೂ ವರಿ ಮಾಡ್ಕೋಬೇಡಿ, ನೀವು ಮದುವೆ ಕೆಲ್ಸ ನೋಡಿ, ಬಾಕಿದ್ದನ್ನು ನಾನ್ ನೋಡ್ಕೋತೀನಿ. ಈಗ ಸಹದೇವನ್ ಏನ್ ಮಾಡ್ತಾನೆ ಅಂತಂದ್ರೆ ಮುಂದಿನ ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಶ್ರೇಯನ ಹುಡುಕೊಂಡು ಹೋಗ್ತಾನೆ. ಶ್ರೇಯ ಮನೆಗೆ ಹೋಗಿ ಶ್ರೇಯ ಮತ್ತು ಅವಳ ಅಪ್ಪನ್ನ ಹೊಡೆದು ಇನ್ವೆಸ್ಟಿಗೇಟ್ ಮಾಡ್ತಾನೆ. ಚರ್ಚ್ ನಲ್ಲಿ ಹೆಣ ಹೊರೋ ಕೆಲಸ ಮಾಡೋ ನಿನಗೆ ಇಷ್ಟೊಂದು ದೊಡ್ಡ ಮನೆ ಹೇಗ್ ಬಂತು? ನಿನ್ ಮಗಳಿಗೆ ಗಂಡು ಸಿಕ್ಕಿದಾನೆ, ನಿನ್ ಮಗಳು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಇದೆಲ್ಲ ಹೇಗಪ್ಪ ಸಾಧ್ಯ? ಇದೆಲ್ಲ ಯಾರ್ ದುಡ್ಡು ಅಂತ ಸಿಕ್ಕಾಪಟ್ಟೆ ಹೊಡೆದು ಕೇಳುವಾಗ ಆ ಪೆಟ್ಟು ತಡ್ಕೊಳಕಾಗದೆ ಶ್ರೇಯ ಅಪ್ಪ ನಿಜ ಬಾಯಿ ಬಿಡ್ತಾನೆ. ಹೌದಯ್ಯ, ನಾನೇ ಅವತ್ತು ಜಾರ್ಜ್ ಕುಟ್ಟಿಗೆ ಚರ್ಚ್ ನಿಂದ ಒಂದು ಬಾಡಿ ತಂದ್ಕೊಟ್ಟೆ ಅಂತ ನಿಜ ಹೇಳ್ಬಿಡ್ತಾನೆ. ಈ ಎವಿಡೆನ್ಸ್ ಸಿಕ್ಕಿದ ತಕ್ಷಣ ಸಹದೇವನ್ ಇವಾಗ ಸಖತ್ ಸ್ಟ್ರಾಂಗ್ ಆಗ್ತಾನೆ. ಇನ್ನೊಂದ್ ಕಡೆ ಆ IPS ಆಫೀಸರ್ ಥಾಮಸ್ ಮತ್ತು ಆ SI ತೋರಿಸ್ತಾರೆ. ಆ SI ಬಂದು ಥಾಮಸ್ ಹತ್ರ ಹೇಳ್ತಾನೆ, ಆ ಸಹದೇವನು ಸುಮ್ನೆ ಇರದೆ ಜಾರ್ಜ್ ಕುಟ್ಟಿ ಕೇಸ್ ನ ಮತ್ತೆ ಕೆದಕ್ತಾ ಇದ್ದಾನಂತೆ. ಸರಿ, ನಾಳೆ ಅವನ್ನ ಇಲ್ಲಿಗೆ ಬರಕ್ ಹೇಳು,
ನಾವು ವಿಚಾರಿಸೋಣ ಅಂತ ಥಾಮಸ್ ಹೇಳ್ತಾನೆ. ಮಾರನೇ ದಿನ ಸಹದೇವನ್ನು IG ಆಫೀಸಿಗೆ ಬರ್ತಾನೆ. ಥಾಮಸ್ ಅವನ್ನ ನೋಡ್ಬಿಟ್ಟು ಬೇಡದೇ ಇರೋ ಕೇಸ್ ತಗೊಂಡು ಯಾಕೆ ಕೆದಕ್ತಾ ಇದೆಯಾ ಅಂತ ಕೇಳಿದ್ರೆ, ಈ ಕೇಸ್ ಇನ್ನೂ ಮುಗ್ದಿಲ್ಲ ಸರ್, ನಾನು ಇದನ್ನ ಕೆದಕಿ ಹೊರಗ್ ತರ್ತೀನಿ ಅಂತ ತುಂಬಾ ಹಠ ಹಾಗೂ ಕೊಬ್ಬಿನಿಂದ ಮಾತಾಡ್ತಾನೆ. ಇನ್ ಮುಂದೆ ನೀನು ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಬಾರ್ದು, ನಿನ್ನ ಸುಮ್ನೆ ಇಲ್ಲಿ ಕರ್ಸಿಲ್ಲ, ನಿನ್ ಮೇಲೆ ಒಬ್ಳು ಲೇಡಿ ಕಂಪ್ಲೇಂಟ್ ಮಾಡಿದಾಳೆ, ನಿನ್ನ ಒಳಗಾಕ್ಬಿಡ್ತೀನಿ ನೋಡು, ಬೇರೆ ಯಾರು ಅಲ್ಲ, ಶ್ರೇಯನೇ ಕಂಪ್ಲೇಂಟ್ ಮಾಡಿರ್ತಾಳೆ. ಥಾಮಸ್ ಈ ತರ ಹೇಳ್ಬಿಟ್ಟು ಅಲ್ಲಿಂದ ಹೊರಗ್ ಬರ್ತಾನೆ. ಹೊರಗ್ ಬಂದಾಗ್ಲೇ ಈ ಸಿನಿಮಾದ ದೊಡ್ಡ ಟ್ವಿಸ್ಟ್ ರಿವೀಲ್ ಆಗೋದು. ಅದೇನಪ್ಪಾ ಅಂತಂದ್ರೆ, ಈ ಕೇಸ್ ಅನ್ನು ಮತ್ತೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸಹದೇವನ್ ಬೆನ್ ಹಿಂದೆ ನಿಂತಿದ್ದು ಬೇರೆ ಯಾರು ಅಲ್ಲ, ಸ್ವತಃ ವರುಣಿನ ಅಪ್ಪ ಪ್ರಭಾಕರ್. ಥಾಮಸ್ ಹೇಳ್ತಾನೆ, ಪ್ರಭಾಕರ್ ಸರ್, ಈ ಕೇಸ್ ಹೋದ ವರ್ಷನೇ ಕ್ಲೋಸ್ ಆಯ್ತಲ್ವಾ, ಇನ್ಮೇಲೆ ನಮ್ ಕೈಲಿ ಏನು ಮಾಡೋದಕ್ಕೆ ಆಗಲ್ಲ ಅಂತ ಥಾಮಸ್ ಅಂತಾನೆ. ಪ್ರಭಾಕರ್ ಹೇಳ್ತಾನೆ, ನೀವು ಕೇಸ್ ಮುಗೀತು ಅಂತ ಹೇಳ್ತಿದ್ದೀರಾ, ಆದ್ರೆ ನನ್ನ ಹೆಂಡತಿ ಆ ಅಸ್ಥಿಯನ್ನು ವಿಸರ್ಜನೆ ಮಾಡಿದ್ಮೇಲೆ ನೆಮ್ಮದಿಯಾಗಿ ಇರ್ಬೋದು ಅಂತಾನೆ ನಾವು US ಗೆ ಹೋದ್ವಿ. ಆದ್ರೆ ಅಲ್ಲಿ ಹೋದ್ಮೇಲೆ ಕೂಡ ಅವಳು ಹುಚ್ಚಿ ತರ ಆಡ್ತಾ ಇದ್ದಾಳೆ. ಮಗನನ್ನ ಕಳ್ಕೊಂಡ ನಾವು ಇಲ್ಲಿ ಈ ತರ ನರಳ್ತಾ ಇದೀವಿ, ಆದ್ರೆ ಕೊಲೆ ಮಾಡ್ಬಿಟ್ಟು ಅವರ ಮಗಳಿಗೆ ಮದ್ವೆ ಮಾಡಿ ಅವರು ಖುಷಿಯಾಗಿರ್ಬೋದಾ, ಅದನ್ನ ನನ್ನ ಕೈಲಿ ಒಪ್ಪೋದಕ್ಕೆ ಆಗೋದಿಲ್ಲ, ಮತ್ತೆ ಈ ಕೇಸ್ ನಾನು ಅಗದು ಹೊರಗೆ ತೆಗಿತೀನಿ ಅಂತ ಹೇಳ್ತಾನೆ. ಈಗ ಥಾಮಸ್ ಸಹದೇವನ್ ಮತ್ತೆ ಪ್ರಭಾಕರಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೋತಾನೆ. ಒಂದ್ ಕಡೆ ಮದುವೆಯನ್ನು ಹೇಗಾದ್ರೂ ಮಾಡಿ ನಿಲ್ಸಬೇಕು ಅಂತ ಒಂದೇ ಒಂದು ಟಾರ್ಗೆಟ್ ಇಟ್ಕೊಂಡು ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಷಯ ಜಾರ್ಜ್ ಕುಟ್ಟಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ನಾಳೆ ಮದುವೆ ಅನ್ನೋವಾಗ ಆ ಮದುವೆಗಿಂತ ಮುಂಚೆ ಜಾರ್ಜ್ ಕುಟ್ಟಿ ಮತ್ತೆ ಅವನ ಮಗಳನ್ನು ಹೇಗಾದ್ರೂ ಮಾಡಿ ಕೋರ್ಟ್ಗೆ ತಗೊಂಬಂದ್ ನಿಲ್ಸ್ಬೇಕು ಅನ್ನೋದೇ ಶತ್ರುಗಳ ಪ್ಲಾನ್. ಈ ತರ ಆಗ್ಬೋದು ಅಂತಾನೆ ಜಾರ್ಜ್ ಕುಟ್ಟಿ ಮುಂಚೆನೆ ಬೇಲ್ ನ ತಗೊಂಡಿರ್ತಾನೆ. ಜಾರ್ಜ್ ಕುಟ್ಟಿ ಲಾಯರ್ ಅಡ್ವೊಕೇಟ್ ಹೇಳ್ತಾಳೆ, ಇವೆಲ್ಲ ಇವ್ರದ್ದು ಪ್ಲಾನ್, ಮಗಳ ಮದ್ವೆ ನಿಲ್ಸ್ಬೇಕಂತ ಅವರೆಲ್ಲ ಈ ತರ ಮಾಡ್ತಾ ಇದಾರೆ, ಇವತ್ತಿನ ದಿನ ಮದ್ವೆ ಆಗೋದಕ್ಕೆ ಬಿಡಿ, ಕೋರ್ಟ್ ಯಾವಾಗ ಹೇಳುತ್ತೋ ಅವಾಗ ಬಂದು ಅವರು ಹಾಜರಿ ಹಾಕ್ತಾರೆ. ಈ ತರ ಹೇಳಿದಾಗ ಕೋರ್ಟ್ ಒಪ್ಕೊಳ್ಳುತ್ತೆ. ಸೊ ಮದ್ವೆ ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನೋ ಒಂದು ಪ್ಲಾನ್ ಇವಾಗ ಅವರಿಗೆ ಟೆರಿಬಲಿ ಫೇಲ್ ಆಗಿರುತ್ತೆ. ಹೀಗೆ ವಾದ ವಿವಾದ ನಡೀತಾನೆ ಇರುತ್ತೆ. ಇನ್ನೊಂದ್ ಕಡೆ ಮದ್ವೆ ತುಂಬಾ ಚೆನ್ನಾಗಿ ನಡೆದು ಮುಗಿದ್ ಬಿಡುತ್ತೆ. ಅವತ್ತಿನ ರಾತ್ರಿನೇ ಅಂಜು ಮತ್ತೆ ಅವಳ ಗಂಡ ರೆಸಾರ್ಟ್ ಗೆ ಹೋಗ್ತಾರೆ. ಇವಾಗ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಇದು ಈ ಸಿನಿಮಾದ ಪೀಕ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಆಕ್ಚುಲಿ ಇವಾಗ ಆಗುತ್ತಲ್ಲ ಪ್ಲಾನ್, ಅವೆಲ್ಲವನ್ನು ಹಾಕಿದ್ ಬೇರೆ ಯಾರು ಅಲ್ಲ, ನಮ್ಮ ಪ್ರಭಾಕರ್ ಮತ್ತೆ ಸಹದೇವನ್. ಅದು ಏನ್ ಪ್ಲಾನ್ ಅಪ್ಪ ಅಂತಂದ್ರೆ, ಇವಾಗ ಅಂಜು ಮದ್ವೆ ಆಗಿದ್ದಾಳಲ್ಲ ಆ ಹುಡುಗ, ಅವನು ಬೇರೆ ಯಾರು ಅಲ್ಲ, ಸ್ವತಃ ಪ್ರಭಾಕರ್ನ ಆಳು. ಅಂದ್ರೆ ಆ ಹುಡುಗ ಫಾರಿನ್ ಇದ್ದಾಗ ಅವನಿಗೆ ತುಂಬಾನೇ ಬಿಸ್ನೆಸ್ ಲಾಸ್ ಆಗಿರುತ್ತೆ. ಆ ಲಾಸ್ ನ ಕವರ್ ಮಾಡೋಕೆ ಪ್ರಭಾಕರೇ ಆ ಹುಡುಗಂಗೆ ಹೆಲ್ಪ್ ಮಾಡಿರ್ತಾನೆ. ಪ್ರಭಾಕರ್ ಹೇಳಿದ ನನ್ನ ಒಂದು ಕಾರಣಕ್ಕೇನೆ ಅಂಜುಗೆ ಅವನು ಮದುವೆ ಆಗ್ತಾ ಇರೋದು ಅನ್ನೋ ಈ ಒಂದು ಟ್ವಿಸ್ಟ್ ಈಗ ರಿವೀಲ್ ಆಗುತ್ತೆ. ಆ ಹುಡುಗ ಇವಾಗ ಅಂಜುಗೆ ಪ್ರಜ್ಞೆ ತಪ್ಪೋ ಒಂದು ಮೆಡಿಸಿನ್ ನ ಕೊಟ್ಟು ಮಲಗಿಸ್ತಾನೆ. ಆ ರೂಮ್ ಅಲ್ಲಿ ಒಂದು ಕೊಲೆ ನಡೆದಿದೆ. ಈ ತರದ ಸೆಟಪ್ ಮಾಡ್ತಾರೆ. ಅಂದ್ರೆ ಆ ಹುಡುಗನ ತಕ್ಷಣ ಅಬ್ರಾಡಿಗೆ ಕಳಿಸ್ಬಿಟ್ಟು ಅವನೇ ಕೊಲೆ ಆಗಿದ್ದಾನೆ. ಈ ತರ ಒಂದು ಸೀನ್ ಕ್ರಿಯೇಟ್ ಮಾಡ್ಬಿಟ್ಟು ಅವನ್ನ ಕೊಂದಿದ್ದು ಬೇರೆ ಯಾರು ಅಲ್ಲ, ಅಂಜು. ಅವಳ ಮೇಲೆ ಈ ತರ ಬ್ಲೇಮ್ ಎಲ್ಲ ಹಾಕ್ಬಿಟ್ಟು ಸುಳ್ಳು ಆಪಾದನೆ ಮಾಡ್ಬಿಟ್ಟು ಅವಳಿಗೆ ಜೈಲಿಗೆ ಕಳ್ಸೋ ಒಂದು ಪ್ಲಾನ್ ಆಗಿತ್ತಿದು. ಈ ಪ್ಲಾನ್ ನ ಪ್ರಭಾಕರ್ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ. ಆದ್ರೆ ಈ ತರ ಏನಾದ್ರೂ ತೊಂದ್ರೆ ಖಂಡಿತ ಆಗುತ್ತೆ ಅಂತ ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ದ ಜಾರ್ಜ್ ಕುಟ್ಟಿ. ಜಾರ್ಜ್ ಕುಟ್ಟಿಗೆ ಅವತ್ತಿನ ರಾತ್ರಿ ಸಹದೇವನ್ ಫೋನ್ ಇಂದ ಒಂದು ವಿಡಿಯೋ ಕಾಲ್ ಬರುತ್ತೆ, ನಿನ್ ಮಗಳನ್ನ ಕಿಡ್ನಾಪ್ ಮಾಡಿದೀನಿ ಅಂತ. ಜಾರ್ಜ್ ಕುಟ್ಟಿ ಗಾಬರಿ ಆಗ್ಬಿಟ್ಟು ತಕ್ಷಣ ಆ ರೆಸಾರ್ಟ್ ಗೆ ಓಡ್ ಹೋಗ್ತಾನೆ. ಅಲ್ಲಿ ಬಂದು ನೋಡಿದಾಗ ಜಾರ್ಜ್ ಕುಟ್ಟಿಗೆ ಗೊತ್ತಾಗುತ್ತೆ ಸಹದೇವನ್ನು ಅಂಜುಗೆ ತುಂಬಾನೇ ಬ್ರೂಟಲಿ ಹೊಡೆದಿರ್ತಾನೆ. ಆಮೇಲೆ ಅಂಜುಗೆ ಮದುವೆ ಆಗಿರ್ತಾನಲ್ಲ ಹುಡುಗ, ಅವನನ್ನ ಎಸ್ಕೇಪ್ ಮಾಡ್ಸಿರ್ತಾನೆ. ಅವರ ಮಾಡಿರೋ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಆದ್ರೆ ಈ ಒಂದು ವಿಷಯ IPS ಆಫೀಸರ್ ಥಾಮಸ್ಗೂ ಕೂಡ ಗೊತ್ತಿರಲ್ಲ. ಈ ಸೀಕ್ರೆಟ್ ಗೊತ್ತಿರೋದು ಇಬ್ರಿಗೆ ಮಾತ್ರ, ಒಬ್ಬ ವರುಣಪ್ಪ ಪ್ರಭಾಕರ್, ಇನ್ನೊಬ್ಬ ಸಹದೇವನ್ನು. ಥಾಮಸ್ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಟೋಗಿರ್ತಾನೆ. ಆದ್ರೆ ಮಾರನೇ ದಿನ ಬರುತ್ತೆ ಈ ಸಿನಿಮಾದ ಮೇನ್ ಪಿಕ್ಚರ್ ಟ್ವಿಸ್ಟ್ ಹೊರಗೆ ಬರುತ್ತೆ. ಅದು ಏನಪ್ಪಾ ಅಂತಂದ್ರೆ, ನಿನ್ನೆ ಪ್ರಭಾಕರ್ ಹಾಕಿರ್ತಾನಲ್ಲ ಪ್ಲಾನ್, ಆ ತರನೇ ಆಗಿರುತ್ತೆ. ಆದ್ರೆ ಜಾರ್ಜ್ ಕುಟ್ಟಿ ಎಲ್ಲಾನು ಚೇಂಜ್ ಮಾಡಿಟ್ಟಿರ್ತಾನೆ. ಅದು ಹೇಗೆ ಅಂತ ಕೇಳ್ತೀರಾ? ಹೇಳ್ತೀನಿ. ನಿಜ ಹೇಳ್ಬೇಕಂದ್ರೆ ಜಾರ್ಜ್ ಕುಟ್ಟಿಗೆ ಸಹದೇವನ್ ಕಾಲ್ ಮಾಡ್ತಾನಲ್ವಾ, ನಿನ್ ಮಗಳು ಕಿಡ್ನಾಪ್ ಮಾಡಿದೀನಿ ಅಂತ. ತಕ್ಷಣ ಅವನು ಆ ಒಂದು ರೆಸಾರ್ಟಿಗೆ ಓಡೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಮಗಳಿಗೆ ಕೇಳ್ತಾನೆ, ನನ್ನ ನಂಬ್ತೀಯ ಮಗಳೇ ನೀನು ಅಂತ. ಹೌದಪ್ಪ ನಿನ್ನ ನಂಬ್ತೀನಿ ಅಂತ ಹೇಳಿದ ತಕ್ಷಣ ಜಾರ್ಜ್ ಕುಟ್ಟಿ ಅವನ ಸ್ವಂತ ಮಗಳಿಗೆ ತುಂಬಾನೇ ಬ್ರೂಟಲಿ ಹೊಡಿತಾನೆ. ಇದನ್ನ ಅವನು ಇಷ್ಟಪಟ್ಟೇನ್ ಮಾಡೋದಿಲ್ಲ. ಅವನ ಕಣ್ಣಲ್ಲಿ ನೀರ್ ಇಳಿತಾ ಇರುತ್ತೆ, ತುಂಬಾನೇ ಬೇಜಾರು ಕೂಡ ಆಗ್ತಾ ಇರುತ್ತೆ. ಆದ್ರೂ ಇದು ಅವನ ಮಾಡಿರೋ ಪ್ಲಾನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್. ಚಾಕುವಿಂದನು ಪಾಪ ಅವಳ ಕೈಗೆ ಚುಚ್ತಾನೆ. ಅದಾದ್ಮೇಲೆ ಅವಳಿಗೆ ಪ್ರಜ್ಞೆ ತಪ್ಪೋ ತರ ನಾಟಕ ಆಡು ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಡ್ತಾನೆ. ಇವೆಲ್ಲ ಯಾಕೆ ಮಾಡ್ಬೇಕು ಅಂತಂದ್ರೆ, ಅವ್ರು ಹಾಕಿರೋ ಪ್ಲಾನ್ ಅಲ್ಲಿ ಅವರೇ ಸಿಗೆ ಬೀಳ್ಬೇಕು. ಇನ್ನೊಂದ್ ಕಡೆ ಅಂಜು ಮದುವೆ ಆದ ಹುಡುಗ ಸಹದೇವನ್ ಜೊತೆಗೆ ಎಸ್ಕೇಪ್ ಆಗಿ ಹೋಗ್ತಾ ಇರ್ತಾನೆ. ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಜಾರ್ಜ್ ಕುಟ್ಟಿ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಮಗಳನ್ನು ಹೊಡೆದ್ಬಿಟ್ಟು ಪ್ರಜ್ಞೆ ತಪ್ಪೋಗಿ ಮಾಡಿದ್ದು ಸಹದೇವನ್ನೇ ಅಂತ ಸೀನ್ ಕ್ರಿಯೇಟ್ ಮಾಡ್ತಾನೆ. ಸಹದೇವನ್ ಮನೆಗೆ ಹೋಗ್ಬಿಟ್ಟು ಸಹದೇವನ್ನ ಹಿಡಿದು ಇಟ್ಕೋತಾನೆ. ನೀನು ಪ್ರಭಾಕರ್ ಥಾಮಸ್ ಇವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಒಪ್ಕೊಂಡು ವಿಡಿಯೋ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ, ಅದನ್ನ ಹೇಳ್ಬೇಕು, ಹೇಳಿಲ್ಲ ಅಂತಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೊಡಿತಾ ಇರ್ತಾನೆ. ಸಹದೇವನ್ನು ಆ ಒಂದು ರೆಕಾರ್ಡಿಂಗ್ ನ ಮಾಡ್ತಾನೆ. ಆ ಒಂದು ರೆಕಾರ್ಡಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಬರೀ ಪ್ರಭಾಕರ್ ಹೆಸರಲ್ಲ,
ಜೊತೆಗೆ IPS ಥಾಮಸ್ ಹೆಸರು ಕೂಡ ಇರುತ್ತೆ. ಇವರೆಲ್ಲರೂ ಇವಾಗ ಜಾರ್ಜ್ ಕುಟ್ಟಿ ಹಾಕಿದ ಬಲೆಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರುವಾಗ ಒದ್ದಾಡ್ತಿರ್ಬೇಕಾದ್ರೆ ಜಾರ್ಜ್ ಕುಟ್ಟಿ ಮನ್ಸು ಕರಗುತ್ತೆ. ಅವನು ಬಂದ್ಬಿಟ್ಟು IPS ಥಾಮಸ್ ನ ಮೀಟ್ ಮಾಡ್ತಾನೆ. ಎಲ್ಲ ತಪ್ಪಿಗೂ ನಾನೇ ಕಾರಣ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ. ಪ್ರಭಾಕರಿಗೆ ನನ್ ಮೇಲೆ ತಾನೇ ರಿವೆಂಜ್ ತಗೋಬೇಕು, ಅದೇ ತಾನೇ ಅವ್ರ ಆಸೆ. ನನಗೆ ಎಷ್ಟ್ ಬೇಕಾದ್ರೂ ಪನಿಷ್ಮೆಂಟ್ ಕೊಡಕ್ ಹೇಳಿ ಅವರಿಗೆ, ಆ ಒಂದು ಪನಿಷ್ಮೆಂಟ್ ನಾನು ಅಕ್ಸೆಪ್ಟ್ ಮಾಡ್ತೇನೆ, ಆದ್ರೆ ನನ್ನ ಮಗಳನ್ನ ಮಾತ್ರ ಮುಟ್ಬೇಡಿ ಅಂತ ಅವನೇ ಬಂದು ಸರೆಂಡರ್ ಆಗ್ತಾನೆ. ಒಂದ್ ವೇಳೆ ನೀವು ಇನ್ಮೇಲೆ ಏನಾದ್ರೂ ಉಲ್ಟಾ ಪಲ್ಟಾ ಮಾಡೋಕ್ ನೋಡಿದ್ರಿ, ನಿಮ್ಮ ರೆಕಾರ್ಡಿಂಗ್ ಸ್ಟೇಟ್ಮೆಂಟ್ ವಿಡಿಯೋಸ್ ಎಲ್ಲ ನನ್ನ ಹತ್ರ ಇದೆ, ಅದನ್ನ ನಾನು ಡೈರೆಕ್ಟ್ ಆಗಿ ಹೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ, ಏನೇ ಇದ್ರೂ ಕೋರ್ಟ್ ಅಲ್ಲಿ ನೋಡ್ಕೋಬಹುದು ಅಂತ ಧಮ್ಕಿ ಹಾಕ್ತಾನೆ. ಈ ಎಲ್ಲಾ ವಿಷಯ ನೀವು ಹೋಗ್ಬಿಟ್ಟು ಪ್ರಭಾಕರ್ ಹತ್ರ ನೀವೇ ಹೇಳಿ ಅಂತ ಜಾರ್ಜ್ ಕುಟ್ಟಿಗೆ ಥಾಮಸ್ ಹೇಳ್ತಾನೆ. ಜಾರ್ಜ್ ಕುಟ್ಟಿ ಫ್ಯಾಮಿಲಿಗೂ ಕೂಡ ಸರೆಂಡರ್ ಆಗೋ ವಿಷಯ ತಿಳಿಸಿರ್ತಾನೆ. ಯಾಕಂದ್ರೆ ದೃಶ್ಯಂ ಪಾರ್ಟ್ 2 ಅಲ್ಲಿ ಅವನು ಒಂದು ಡೈಲಾಗ್ ಹೇಳಿರ್ತಾನೆ, ಎಷ್ಟೇ ದೊಡ್ಡ ಸಿಚುವೇಶನ್ ಬಂದ್ರು ಒಂದಲ್ಲ ಒಂದು ದಿನ ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು, ಆದ್ರೆ ಅದನ್ನ ನೆನೆಸ್ಕೊಂಡು ನೀವು ಬೇಸರ ಪಡಬಾರ್ದು, ನನ್ ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳಿರ್ತಾನೆ. ಅದೇ ಇವಾಗ ನಡೆಯುತ್ತೆ. ಈಗ ಎಲ್ಲ ತಪ್ಪನ್ನು ಒಪ್ಕೊಂಡು ಜಾರ್ಜ್ ಕುಟ್ಟಿ ಕೊಲೆ ಮಾಡಿದ್ ನಾನೇ ಅಂತ ಹೇಳ್ಬಿಟ್ಟು ಜೈಲಿಗೆ ಹೋಗ್ತಾನೆ. ಪ್ರೆಸ್ ಮೀಡಿಯಾದವರೆಲ್ಲ 15 ವರ್ಷ ನಂತರ ಈ ಒಂದು ಕೊಲೆ ಕೇಸಿಗೆ ಒಂದು ಎಂಡಿಂಗ್ ಸಿಕ್ಕಿದೆ ಅಂತ ನ್ಯೂಸ್ ಹಾಕ್ತಾರೆ. ಒಬ್ಬ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ನ ಅಂತ ಊರಿನ ಜನರೆಲ್ಲ ಆಶ್ಚರ್ಯ ಪಟ್ಬಿಟ್ಟು ಬಾಯಿ ಮೇಲೆ ಬೆಳ್ಕೋತಾರೆ. ಅಲ್ಲಿಗೆ ಸೀನ್ ಕಟ್ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಪ್ರಭಾಕರ್ ಮತ್ತೆ ಅವನ ವೈಫ್ ಗೀತಾ ನ್ಯೂಸ್ ಚಾನಲ್ ಅಲ್ಲಿ ಜಾರ್ಜ್ ಕುಟ್ಟಿಯನ್ನ ಅರೆಸ್ಟ್ ಮಾಡಿರ್ತಾರಲ್ಲ, ಆ ಒಂದು ನ್ಯೂಸ್ ನ ನೋಡ್ತಾ ಇರ್ತಾರೆ. ಪ್ರಭಾಕರ್ ಗೀತಾಳನ್ನ ನೋಡಿ ಕೇಳ್ತಾನೆ, ಈಗಾದ್ರೂ ನನಗೆ ಖುಷಿನಾ? ಇದಕ್ಕೆ ಗೀತಾ ಏನ್ ಹೇಳ್ತಾಳೆ ಅಂತಂದ್ರೆ, ಇಲ್ಲ, ನನಗೆ ಅವಳು ಬೇಕು. ಇಲ್ಲಿ ಅವಳು ಯಾರಂತಂದ್ರೆ ಜಾರ್ಜ್ ಕುಟ್ಟಿಯ ಮಗಳು ಅಂಜು. ಸೊ ಇಲ್ಲಿಂದನೇ ಒಂದು ವಿಷಯ ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ, ಈ ಸಿನಿಮಾದ ಕತೆ ಇನ್ನೂ ಮುಗ್ದಿಲ್ಲ. ದೃಶ್ಯಂ ಪಾರ್ಟ್ 4 ಗೆ ಭರ್ಜರಿ ಲೀಡ್ ಕೊಟ್ಬಿಟ್ಟಿದ್ದಾರೆ. ಸೊ ಗೈಸ್, ನೋಡಿದ್ರಲ್ಲ, ಇದು ದೃಶ್ಯಂ ಪಾರ್ಟ್ 3 ಕಂಪ್ಲೀಟ್ ಸ್ಟೋರಿ. ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದರ ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.